ಬರಬೇಕು. ಯಾಕೆಂದರೆ ಲೆಟ್ರೆಟಲ್ಲಿ ಸ್ವಲ್ಪ ವಿಚಾರಗಳನ್ನ ನಾನು ಹೊಸದಾಗಿ ನಮೂದು ಮಾಡಿಕೊಡ್ಬೇಕಾಗ್ತದೆ ಮತ್ತು ಒಂದು ಚೂರು ಚೇಂಜ್ ಮಾಡಬೇಕಾಗುತ್ತದೆ. ವಿಶೇಷವಾಗಿ ಅಭಿನಂದನೆಗಳು ತಿಳಿಸ್ತಿದ್ದೀವಿ. ಹಾಗೆಯೇ ಹುಸೇನ್ ಅವರು ಶಿವಮೊಗ್ಗ ಜಿಲ್ಲೆಯ ಎಲ್ಲ ತಾಲೂಕು ಅಧ್ಯಕ್ಷರು ಪಂಪನಗೌಡರು ತಮ್ಮನ್ನು ಭೇಟಿ ಮಾಡಬೇಕು ಅಂತ ಹೇಳಿದ್ದಾರೆ. ದಯಮಾಡಿ ಎಲ್ಲ ತಾಲೂಕು ಪದಾಧಿಕಾರಿಗಳು ದಯಮಾಡಿ ವೇದಿಕೆ ಹತ್ರ ಬರಬೇಕು. ತಮಗೆ ಗೊತ್ತಿದೆ ಈ ಕಾರ್ಯಕ್ರಮ ಹೇಗೆ ಮಾಡಿದ್ದಾರೆ ಏನು ಅಂತಕ್ಕಂಥದ್ದು ತಮಗೆಲ್ಲ ಮುನ್ನೆಚ್ಚರಿಕೆಯಾಗಿ ನಾವು ಗಮನ ಹರಿಸಿದ್ದೀವಿ. ಎಲ್ಲ ಜಿಲ್ಲಾಧ್ಯಕ್ಷರುಗಳು ತಾಲೂಕು ಅಧ್ಯಕ್ಷರುಗಳು ದಯಮಾಡಿ ಬಂದು ಪಂಪನಗೌಡರು ಕಾಣಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ. ಇಷ್ಟು ಜನ ಒಂದೇ ಒಬ್ಬರು ನೀವು ಪೂರ್ಣ ಪ್ರಮಾಣದ ವೇತನ ನಮಗೆ ಕೊಡದೆ ಹೋದ್ರೆ ನಾವು ಆಡಿಪಿಯಿಂದ ಮಾಡುವ ಎಲ್ಲಾ ಕಾರ್ಯಕ್ರಮಗಳನ್ನ ಮೊಟಕುಗೊಳಿಸಿ ನಾವು ಜಿಲ್ಲಾ ಪಂಚಾಯತಿ ಮುಂದೆ ಮುಂದಿನ ದಿನಗಳಲ್ಲಿ ನಾವು ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ನಮ್ಮ ಬೇಡಿಕೆ ಇದನ್ನ ಸಚಿವರ ಗಮನದಲ್ಲಿ ನೀವು ಅರುಂಧತಿ ಮೇಡಮ್ ಅವರ ಗಮನ ಕೂತಾನೆ ನಾವು ಇಷ್ಟೊಂದು ಜನ ಇವತ್ತು ಸಾಮಾನ್ಯವಾಗಿ 400 ಜನ ಇದ್ದೀವಿ. ಹೆಚ್ಚಿಗೆ 5ವರೆಗೆ 600 ಜನ ಪಾಲ್ಗೊಂಡು ಇದ್ದೇವೆ. ಬರ್ಲಿಕ್ಕೆ ಬಂದೆ ಅಂತ ಬೆಳಗಾವಿ ಮದುವೆ ಸ್ಥಳದಲ್ಲಿ ಆಗಿಲ್ಲ. ಈಗಾದ್ರೂ ಬಂದು ವೇದಿಕೆಯಲ್ಲಿ ಹೇಳ್ತೇನೆ ಅಂತ ಬಹಳ ಅಸ್ವಸ್ಥೆ ಇಟ್ಕೊಂಡಿದ್ವಿ. ಬಹಳ ಒಕ್ಕಲಿನಿಂದ ಕಾಯ್ತಾ ಇದ್ವಿ. ಆ ದೃಷ್ಟಿಯಿಂದ ನೀವೇನ್ ಮಾಡ್ತೀರೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಬೇರೆ ದಾರಿ ಹಿಡಿಯೋ ಪ್ರಯತ್ನವಂತೂ ಆಗಕ್ಕೆ ಬಿಡಬೇಡ್ರಿ. ಯಾಕೆ ನಾವು ಕೇಳಿದ್ರಿ ಡಿಬಿಟಿ ಆಗಲ್ಲ ಅಂದ್ರೆ ಜಿಲ್ಲಾ ಪಂಚಾಯತಿಯಿಂದ ಕೊಡ್ತೀರಾ, ಏಕಗಂಟು ಜಿಲ್ಲಾ ಪಂಚಾಯತಿಯಿಂದ ಕೊಡಿ, ಇಲ್ಲ ಗ್ರಾಮ ಪಂಚಾಯತಿಗೆ ಹಾಕ್ತೀರಾ, ಗ್ರಾಮ ಪಂಚಾಯತಿಗೆ ಏಕಗಂಟು ಪೂರ್ತಿ ಪ್ರಮಾಣದ ವೇತನವನ್ನು ಕೊಡಿ ಅಂತ ಕೇಳಿದ್ವಿ. ನಾವು ಡಿಬಿಟಿ ಆಗಲ್ಲ ಒಪ್ಪಿಲ್ಲ ಅಂತಂದು ಹೇಳಿದ್ವಿ. ನಾವೇನು ಬೇಡ ಅದೇ ಕೊಡು ಅಂತ ಕೇಳಿಲ್ಲ. ಆ ದೃಷ್ಟಿಯಿಂದ ಹೇಳ್ತಿದ್ದೀವಿ. ಇದು ಯಾಕಂದ್ರೆ ಎಲ್ಲರಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಯಾಕೆ ಕೊಡದೇ ನಮ್ಮ ಲೆಕ್ಕಕ್ಕೆ ಬಂದಿದೆ. 2 ವರ್ಷದ ಅರಿಯಾಸ್ ನಿಂತ್ಕೊಂಡಿದೆ. ಯಾಕೆ ನಾವು 7,000 ದುಡ್ಡಿಗೆ ಯಾವಾಗ ಬರುತ್ತೆ ಅಂತ ಕನಸ್ಕೊಳ್ಬೇಕಾಯ್ತು. ಈಗ ಆಗಲೇ ನಿಮ್ಮ ಇಲಾಖೆ ದುಡ್ಡಿದೆ ಆಗ್ತಿರೋದ್ರಲ್ಲಿ ಏಪ್ರಿಲ್ ಕೊಡಕ್ಕೆ ಸಾಕು ದುಡ್ಡಿದೆ, ಇನ್ನೂ ಕೊಡಕ್ಕೆ ನಿಮ್ಮ ಅಧಿಕಾರಿಗಳು ಬಿಡುಗಡೆ ಮಾಡ್ತಾ ಇಲ್ಲ. ನಮ್ಗೆ ಆಶ್ವಾಸನೆ ಆಶೆ ಭಾವನೆ ಹೋಗಿದೆ. ಆ ದೃಷ್ಟಿಯಿಂದ ಹೇಳ್ತಿದ್ದೀವಿ. ಫಸ್ಟ್ ಆಫ್ ಆಲ್ ನೀವು ಹೇಳ್ರಿ ಸಾಹೇಬರಿಗೆ, ಫಸ್ಟ್ ನಾವು ಪಂಚಾಯತಿ ನೌಕರದಾರರು ಶಿಕ್ಷಣ ಇಲಾಖೆಯವರು ಅಂತ ಹೇಳಿ ಸ್ಪಷ್ಟನೆ ಆದೇಶ ಆಗಬೇಕು ನಿಮ್ಮ ಇಲಾಖೆಯಿಂದ. ಮೇಡಮ್ ಪ್ಲೀಸ್ ಹೇಳ್ತಾ ಇದ್ದೀವಿ, ಇದು ಸುಮ್ಮನೆ ಏನೋ ಹೇಳಿದ್ರು ಅಂತ ತಿಳ್ಕೊಬೇಡಿ. ನಿಮ್ಮ ಇಲಾಖೆ ಎಂತ ಅಧಿಕಾರಿಗಳು ಬಂದಂತರು ನಮಗೆ ನಂಬಿಕೆನೇ ಇಲ್ದಂಗೆ ಮಾಡಿದ್ದಾರೆ. ಆ ಉದ್ದೇಶದಿಂದ ಹೇಳ್ತಿದ್ವಿ. ಎರಡನೇದಾಗಿ ಫಸ್ಟ್ ಪಂಚಾಯತಿ ನೌಕರದಾರರು ಶಿಕ್ಷಣ ಇಲಾಖೆಯ ಒಂದು. ಎರಡನೇದು ನಮಗೆ ಪೂರ್ಣ ಪ್ರಮಾಣದ ವೇತನ ಈಗ ಏಪ್ರಿಲ್ ಕೊಡ್ತೀವಿ ಅಂತ ಇದ್ದೀರಾ, ಅದನ್ನ ಪೂರ್ಣ ಪ್ರಮಾಣದ ವೇತನ ಒಂದೇ ಇದರಲ್ಲಿ ಹಾಕ್ಬೇಕು. ಪಂಚಾಯತಿ ಹಾಕಿ ಜಿಲ್ಲಾ ಪಂಚಾಯತಿ ಹಾಕಿ. ಮೂರನೇದು ನೀವು 2 ವರ್ಷದ್ದು ನಮಗೆ ಅರಿಯಾಸ್ ಕೊಡ್ಬೇಕು. ನೋಡಿ ನಾವು ಬಹಳ ಬೇಡಿಕೆ ಇಟ್ಟಿಲ್ಲ. ಆ ಅರಿಯಾಸ್ ಅನ್ನೋ ಸಮೇತ ನಮ್ಗೆ ಇಷ್ಟಲ್ಲೇ ಕ್ಲೋಸ್ ಮಾಡ್ಬೇಕು. 4ನೇದು ಏನಿಲ್ಲ, ನಾವು ಹಿಡಿಗಟ್ಟು ಕೇಳ್ತಾ ಇದ್ದಾರೆ. ರಿಟೈರ್ಡ್ ಆದವರಿಗೆ ಸತ್ತವರಿಗೆ ಇವತ್ತಿಗೂ ಒಂದು ನಯ ಪಾಯಸ ಕೊಟ್ಟಿಲ್ಲ. ನಮ್ಮ ಸ್ನೇಹಿತರನ್ನು ಕಳ್ಕೊಂಡಿದ್ದೇವೆ. ನಾವು ಬೆಳಗಾವಿ ಅಧಿವೇಶನ ಆದಿನಿಂದ ಕಳ್ಕೊಂಡಿದ್ದೇವೆ. ಆದ್ರೂ ಇದುವರೆಗೂ ಅವ್ರಿಗೆ ಏನೋ ಒಂದು ಮಾನ್ಯತೆ ₹1 ಬಿಡಿಗಾಸು ಸಿಕ್ಕಿಲ್ಲ. ಅವ್ರ ಕುಟುಂಬಗಳ ಬೀದಿ ಬಂದಿದವು. ರಿಟೈರ್ಡ್ ಆದ ವ್ಯಕ್ತಿಗಳ ಅವ್ರ ಕುಟುಂಬಗಳ ಬೀದಿ ಬಂದಿದವು. ನನಗೆ ಮೇಳ ಹೊಂದಿರತಕ್ಕಂಥ ವ್ಯಕ್ತಿಗಳು ಅವ್ರ ಮನೆಯ ಕುಟುಂಬಗಳನ್ನ ನಾವು ತಗೊಳ್ಳಿಕ್ಕೂ ಸಮೇತ ಬಹಳ ತೊಂದರೆ ಆಗ್ತಾ ಇದೆ. ಆ ದೃಷ್ಟಿಯಿಂದ ಹೇಳ್ತಿದ್ದೀವಿ. ಆದ್ರೂ ಈ ರೀತಿ ಮಾತಾಡೋದು ಅನ್ಕೊಂಡಿರಲಿಲ್ಲ. ಏನೋ ಆಚರಣೆಕ್ಕಾಗಿ ಆಗಿದೆ. ಈ ಬಂದಿದ್ದೀರಾ, ನಾಳೆ ಮೇಡಮ್ ನೀವು ಬಂದಿದ್ರಲ್ಲ ಅಂತ ನಿಮ್ಮ ಆಡಿಟರಿ ಇಲಾಖೆಗೆ ಬಂದು ನಾವು ಕೇಳಿದ್ರೆ ನೀವೇನು ನಮ್ಮ ಬಗ್ಗೆ ತಗೊಂಡ್ ಮನೆಗೆ ತಗೊಂಡೋದ್ರಿ, ಏನ್ ಅದ್ರ ಬಗ್ಗೆ ಕ್ರಮ ತಗೊಂಡಿದ್ರೆ ಮೇಡಮ್ ಅಂತ ಕೇಳಿದ್ರೆ ಇಲ್ಲ ಆಗಿಲ್ಲ. ನಾವು ಮುಂದೆ ಯಾವುದೇ ಕಾಲಕ್ಕೆ 1 ದಿವಸದ್ದು ನಾವು ಸೈಟ್ ಮಾಡಲ್ಲ. ಜಿಲ್ಲಾದಲ್ಲಿ ಮಾಡ್ತಾವೋ ಇದೇ ಪ್ರೇರಣಾ ಪಾರ್ಕಲ್ಲಿ ಬರ್ತಾವೋ ಅದು ನಾವು ಮಾಡಿ ಹೇಳಲ್ಲ. ಇನ್ನೊಂದು ವಾರ ದಿವಸದಲ್ಲಿ ನೀವು ಆದೇಶಗಳು ಹೊರಡಿಸಲಿಲ್ಲ ಅಂದ್ರೆ ಅದ್ರ ದಾರಿ ನೀವೇ ಇಸಿದಂಗಾಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಪ್ಲೀಸ್. ಇವನ್ನೆಲ್ಲ ನೀವು ಯಾವ ರೀತಿಯ ಸಲಹೆ ಮಾಡ್ತೀರಾ? ದೊಡ್ಡ ಸರ್ ನಾವು ಹೇಳಕ್ಕಾಗಲಿಲ್ಲ ಅಂತ ಅದನ್ನ ಹೇಳಿರಂಗಿಲ್ಲ. ನೀವೇ ಈಗ ಸೆಕ್ರೆಟರಿ ಸಾಹೇಬ್ ಇದ್ದಂಗೆ ನೀವು ಬಂದಿರೋದು, ನೀವು ಅದನ್ನ ಜವಾಬ್ದಾರಿ ತಗೊಳ್ರಿ. ಅದು ನಮಗೆ ನಮ್ಮ ರಾಜ್ಯಾಧ್ಯಕ್ಷರು ಇದ್ದಾರೆ, ಅವ್ರಿಗೆ ಕಷ್ಟಬೇಕು. ಒಂದು ವಾರವರೆಗೆ 4-5 ದಿವಸ ಕಷ್ಟಪಟ್ಟು ನಮ್ಮ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಅಂತ ಕೇಳ್ತೀವಿ ಅಂತೇಳಿ ನನ್ನ ಭರವಸೆ ನೀವು ಬಂದಿರಿ. ಯಾರು ತಪ್ಪು ಭಾವನೆ ಮಾಡಿಕೊಳ್ಬೇಡ್ರಿ. ನನಗಿಷ್ಟೆಲ್ಲ ಬಂದದ್ದು ಬಹಳ ಖುಷಿಯಾಗಿದೆ. 10 ದಿನದಲ್ಲಿ ನಾನು 10 ದಿನ ಆಗಲಿ 11 ದಿನದಲ್ಲಿ ನಾನು ಬೇಡಿಕೆ 100% ನಾನು ಮಾಡಿಕೊಡ್ತೀನಿ ಅಂತೇಳಿ ಭರವಸೆ ಕೊಡ್ತೀನಿ. ಎಲ್ಲರೂ ನಿಧಾನವಾಗಿ ತಮ್ಮ ಊರಿಗೆ ಸುರಕ್ಷಿತವಾಗಿ ಮುಟ್ಲಿ ಅಂತೇಳಿ ನಾನು ಪರವಾಗಿ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಸಂಘದ ವತಿಯಿಂದ ಬಂದು ತಮ್ಮ ಬೇಡಿಕೆಗಳನ್ನು ನಮ್ಮ ಸಚಿವರ ಗಮನಕ್ಕೆ ಹಾಗೂ ಸೆಕ್ರೆಟರಿ ಸರ್ ಅವರ ಗಮನಕ್ಕೂ ತಗೊಂಡು ಬಂದ್ಬಿಟ್ಟು ಮತ್ತೆ ನಮ್ಮ ಆಯುಕ್ತರಾದ ಅರುಂಧತಿ ಮೇಡಮ್ ಅವರ ಗಮನಕ್ಕೂ ತಗೊಂಡ್ಬಂದು ಮುಂದಿನ ತೀರ್ಮಾನವನ್ನು ತಗೊಳ್ಳಲಾಯಿತು. ಅದನ್ನು ನಾನು ಸ್ವೀಕೃತ ಮಾಡ್ಕೋತೀನಿ DPR ಡಿಪಾರ್ಟ್ಮೆಂಟ್ ಕಡೆಯಿಂದ. ಇದು ಮಾಡ್ತಾ ಇಲ್ಲ. ನಮ್ಮಿಂದ ಕೂಡ ಸುಮಾರು ಪ್ರಪೋಸಲ್ಸ್ಗಳು ಹೋಗಿದೆ.
ಆಮೇಲೆ ಈ ವ್ಯತ್ಯಾಸದ ಮೊತ್ತ ಏನು ನಮ್ಮ ಆಯುಕ್ತಾಲಯದಲ್ಲಿ ಇದೆ ಅಂತ ಹೇಳ್ತಾ ಇದ್ದೀರಾ, ಅದ್ರದ್ದು ಕೂಡ ಗಮನದಲ್ಲಿದೆ. ಏಪ್ರಿಲಿಂದ ನಮ್ಮ ಹತ್ರ ದುಡ್ಡು ಎಷ್ಟು ಜಮೆ ಆಗಿದೆ ಅದ್ರ ಮುಖಾಂತರ 7,000 ವ್ಯತ್ಯಾಸದ ಮೊತ್ತ ಏನಿದೆ ಏಪ್ರಿಲ್, ಮೇ, ಜೂನ್, ಜುಲೈದು ಕೂಡ ಆದಷ್ಟು ಬೇಗ ತಮಗೆಲ್ಲರಿಗೂ ಪಾವತಿ ಆಗುತ್ತೆ, ಆಗಲ್ಲ ಅಂತ ಏನಿಲ್ಲ. ಅದು ಅರಿಯರ್ಸ್ ಅಮೌಂಟ್ ಏನಿದೆ ಅದ್ರದ್ದು ಕೂಡ FD ಅವರ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ. ಅದು ಸುಮಾರು ಡಿಸ್ಕಷನ್ಸು ಕೂಡ ನಡೀತಾ ಇದೆ. ಬಟ್ ಈ ಫೈನಾನ್ಷಿಯಲ್ ಇಯರಿಂದ ಏನಿದೆ ಆ ವ್ಯತ್ಯಾಸದ ಮೊತ್ತ ಏನು ನಮ್ಮ ಆಯುಕ್ತಾಲಯಕ್ಕೆ ಜಮೆ ಆಗಿದೆ ಅದರದ್ದು ಪೇಮೆಂಟ್ ರಿಲೇಟೆಡಲ್ಲಿ ಆಲ್ರೆಡಿ ಪ್ರೊಸೆಸಲ್ಲಿ ನಡೀತಾ ಇದೆ. ಅರಿಯರ್ಸ್ದನ್ನು ಆಲ್ರೆಡಿ ಡಿಸ್ಕಷನ್ ನಡೀತಾ ಇದೆ. ಅದು ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳಲಾಗುತ್ತೆ.